ನೀನು ಲವ್ ಮಾಡ್ತಿರೋ ಹುಡುಗಿ ಹೆಸರು ಹೇಳು. ಅಮ್ಮನಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ. ನಿನ್ನ ಮುಂಚಿನ ಥರ ಮಾಡಬೇಕು. ಟೆಲ್ ಮಿ, ಹೂಸ್ ಇಟ್ ಗರ್ಲ್? ನಾನು ಅನ್ಕೊಂಡಿರೋದು ನನಗೆ ಸಿಗುತ್ತೆ ಅಂತ ಗೊತ್ತಾದ್ಮೇಲೆ ನಾನೇ ನಿನಗೆಲ್ಲ ಹೇಳ್ತೀನಿ. ಯಾಕೆ ಅಮ್ಮ ಡಲ್ಲಾಗಿದೆಯಾ? ಅಲ್ಲ ನಿನಗೆ ಎಷ್ಟು ಬೇಕಿದ್ರು ಕೇಳು, ನಾನೇ ಕೊಡ್ತೀನಿ ಅಂತ ನೆನ್ನೆನೇ ಹೇಳಿಲ್ವಾ? ಮತ್ತೆ ಯಾಕೆ ಟೆನ್ಷನ್ನು? ಅದು ಹಾಗಲ್ಲ ಅಣ್ಣ. ನಾನೇನು ಹೊರಗಿನೋನಾ? ನಿನ್ನ ಅಣ್ಣ ತಾನೇ. ಅಲ್ಲ ನನ್ನ ಹತ್ರ ಇಸ್ಕೊಳ್ಳೋಕ್ಕೂ ಸಂಕೋಚನ. ನಿನಗಷ್ಟು ಸ್ವಾಭಿಮಾನ ಅಡ್ಡ ಬರುತ್ತೆ. ನಾನಾದರೆ ಸಾಲ ಅಂತ ಇಸ್ಕೋ, ನಿನಗಾದಾಗ ವಾಪಸ್ ಕೊಡ್ಬೋದು ತಾನೆ. ಬೇಜಾರು ಮಾಡ್ಕೋಬೇಡ ಅಣ್ಣ. ಸ್ವಾಭಿಮಾನ ಅಂತೇನಲ್ಲ, ಆದರೂ ನನ್ನ ಸಂಬಳದಲ್ಲೇ ಏನೋ ಮಾಡಬೇಕು ಅಂತ ಆಸೆ ಇತ್ತು. ಪರವಾಗಿಲ್ಲ ಬಿಡು, ಎಂಗೇಜ್ಮೆಂಟಿಗೆ ಪ್ರಾಬ್ಲಮ್ ಏನಾಗಲ್ಲ, ಅಪ್ಪ ಮ್ಯಾನೇಜ್ ಮಾಡ್ತಾರೆ. ಆದರೆ ನೀನು ಹೆಲ್ಪ್ ಮಾಡ್ತೀನಿ ಅಂದಲ್ಲ, ಅಷ್ಟೇ ಸಾಕು. ಥ್ಯಾಂಕ್ಸ್ ಅಣ್ಣ. ಆರ್ತಿ ಎಂಗೇಜ್ಮೆಂಟ್ ಎಷ್ಟು ಬೇಗ ಫಿಕ್ಸ್ ಆಯ್ತಲ್ವಾ? ಎಲ್ಲ ಅಂದ್ಕೊಂಡಂಗೆ ನಡೆದ್ರೆ ಅಷ್ಟೇ ಸಾಕು. ಮದುವೆ ಡೇಟ್ ಗೊತ್ತು ಮಾಡಿದಾರಾ ಅಥವಾ ಎಲ್ಲ ನಾಳೆನೇನಾ? ನಾಳೆನೇ ಪಂಚಾಂಗ ನೋಡಿ ಗೊತ್ತು ಮಾಡೋಣ ಅಂತ ಪುರೋಹಿತರು ಹೇಳಿದಾರಂತೆ. ನಾನು ಇದೇ ವಿಷಯ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಾಳೆ ನಂಗೆ ಲೀವ್ ಬೇಕಿತ್ತಣ್ಣ. ಆ್ಯಕ್ಚುಲಿ ಇವತ್ತೇ ಮನೇಲಿ ತುಂಬ ಕೆಲಸ ಇತ್ತು, ಆದರೆ ನಿಮ್ಮ ಭಾವ ಗರಂ ಆಗ್ತಾರೆ ಅಂತ ಬಂದೆ ಅಷ್ಟೇ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ತಂಗಿದ ಎಂಗೇಜ್ಮೆಂಟ್ ಅಲ್ವಾ, ಸೊ ಲೀವ್ ಸಿಕ್ಕೇ ಸಿಗುತ್ತೆ. ನಾಳೆ ನನಗೊಂದು ಮೀಟಿಂಗ್ ಇದೆ, ಅದನ್ನು ಮುಗಿಸಿ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಿಗೆ ಬಂದು ಸೇರ್ಕೊಳ್ತೀನಿ. ಸರಿನಾ? ನಾಳೆ ನಿನಗೆ ಲೀವ್ ಬೇಕಾ? ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಆದ್ಯ ಅಪ್ಪ ಅಮ್ಮನೇ ಕರೆಯೋದು ಮರ್ತುಬಿಟ್ಟಿದ್ದೀನಿ. ಕರೆಯೋಣ ಅಲ್ವಾ? ನಿಮ್ಮ ಆದ್ಯನ ಎರಡನೇ ಅಣ್ಣ, ಏನವನ ಹೆಸರು? ವಿಕ್ರಾಂತು. ಅವತ್ತು ನೀನು ಇದ್ದಂಗೆ ನಮ್ಮ ಮನೆಗೆ ಬಂದಿದ್ನಲ್ಲ, ಅವರೇನಾದರೂ ತಪ್ಪು ತಿಳ್ಕೊಂಡ್ರೆ ಏನಕ್ಕ ಮಾಡೋದು? ಅಮ್ಮ, ಕರೆಯೋದು ಬೇಡ ಅಮ್ಮ. ಇವಳು ಯಾಕೆ ಹೀಗೆ ಹೇಳ್ತಿದ್ದಾಳೆ ಗೊತ್ತಾ ಅಕ್ಕ? ನಾವು ಅವ್ರ ಹತ್ರ ಏನೇ ಮಾತಾಡಿ ಸಲಿಗೆಯಿಂದ ಇದ್ದರೂ ಅವ್ರ ಅಂತಸ್ತು ನಮ್ಮ ಅಂತಸ್ತು ಹೊಂದಾಣಿಕೆ ಆಗಲ್ಲ. ಅವ್ರು ಬಂದಾಗ ಏನಾದರೂ ಅನಾನುಕೂಲ ಆಗಿಬಿಟ್ರೆ ಅಂತ ಹೆದರ್ತಿದ್ದಾಳೆ ಅಷ್ಟೆ. ಪರವಾಗಿಲ್ಲ ಬಿಡೆ, ಅವರೆಲ್ಲ ತುಂಬ ಒಳ್ಳೆಯವರು ಕಣೆ. ಈಗ ಕರೀಲಿಲ್ಲ ಅಂದರೂ ಅವ್ರು ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಹೋಗ್ಲಿ ಬಿಡು, ಮದುವೆಗೆ ಒಟ್ಟಿಗೆ ಕರೆದ್ರಾಯ್ತು. ಬರೀ ಆರ್ತಿಗೆ ನಾನೇ ಸೀರೆ ತೆಕ್ಕೊಡ್ಬೇಕು, ಅದಕ್ಕೆ ಒಟ್ಟಿಗೆ ಹೋಗೋಣ ಅಂತ ಬಂದೆ. ಹಾಗೇನೆ ಬ್ಲೌಸ್ನೂ ಅಲ್ಲೇ ಹೊಲಿಯೋ ಕೊಟ್ಬಿಡೋಣ, ಒಂದೇ ದಿನದಲ್ಲಿ ಕೊಡ್ತಾರೆ. ಸುಮ್ಮನೆ ತಾಪತ್ರಯ ಇರಲ್ಲಪ್ಪ. ಅಯ್ಯೋ ಅಕ್ಕ, ಈ ಸೀರೆ ಕೊಂಡ್ಕೊಳ್ಳೋದೆಲ್ಲ ಏನು ಬೇಡ. ಈಗಾಗಲೇ ಅವಳಿಗೆ ನಾವು ಸೀರೆ ಕೊಂಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದಿದ್ರೆ ಹೆಚ್ಚೇನೂ ಆಗಲ್ಲ ಬಿಡೆ. ಒಂದನ್ನು ಸ್ವಲ್ಪ ಹೊತ್ತು ಉಟ್ಕೋತಾಳೆ, ಆಮೇಲೆ ಚೇಂಜ್ ಮಾಡ್ತಾಳೆ. ನಾನು ದೊಡ್ಡ ಮಗಳಿಗೆ ನಾನೊಂದು ಸೀರೆನೂ ತೆಕ್ಕೊಡ್ಬಾರ್ದೇನೆ? ಅಕ್ಕ, ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನೇನಾದರೂ ಹೇಳೋಕ್ಕಾಗತ್ತಾ? ಇರು, ಹೋಗಿ ಅಳತೆ ಬ್ಲೌಸ್ ತರ್ತೀನಿ. ಸರಿ ಕಣೆ. ಆರ್ತಿ, ಮೊನ್ನೆನೇ ಸಾರ್ಥಕ್ ಮದುವೆಗೆ ಬಂದಾಗ ನಿಮ್ಮಮ್ಮ ನಮ್ಮ ಆರ್ತಿಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕರೆ ಸಾಕು ಅಂತಿದ್ಲು. ನೋಡು, ಎಲ್ಲ ಎಷ್ಟು ಬೇಗ ನಡೆದೋಯ್ತು. ಸಾರ್ಥಕ್ ಮದುವೆಲಿ ಸಂಬಂಧ ಕೂಡಿ ಬರದೇ ಇದ್ರು ಈಗ ಒಳ್ಳೆ ಕಡೆಗೆ ಫಿಕ್ಸ್ ಆಯಿತು. ಆರ್ತಿ, ನಿನ್ನ ಎಂಗೇಜ್ಮೆಂಟ್ ಒಂದು ಆಗ್ಬಿಟ್ರೆ ನಮ್ಮ ಪರಿಗೆ ನಿರಾಳ ಕಣೆ. ಪರಿ, ಇದೇನೇ ಸೀರೆ ಬದಲಾಯಿಸ್ತಿಲ್ವಾ? ಅದರಲ್ಲೇ ಬಂದ್ಬಿಟ್ಟೆಲ್ಲ. ನನ್ನನ್ನು ಯಾರು ನೋಡ್ಬೇಕಕ್ಕ? ತಗೊಮ್ಮ, ಹೊರಡೋಣ. ಅಮ್ಮ, ಅದು ಶಂಕರಣ್ಣ ಅವ್ರು ಕೊಟ್ಟಿರೋ ಆರ್ಡ್ರನ್ನ ನಾಳೆ ಸಂಜೆನೇ ಕೊಡಬೇಕು. ನಾಳೆ ಬೇರೆ ನಮಗೆ ಟೈಮ್ ಇರೋದಿಲ್ಲ. ನೀವು ಹೋಗಿ ಬನ್ನಿಮ್ಮ. ಆರ್ತಿ, ದೊಡ್ಡಮ್ಮ ಕರೆದ್ರೆ ಬರಲ್ಲ ಅಂತಾರ? ಸಂಜೆ ಬಂದಮೇಲೆ ಇವೆಲ್ಲ ಮಾಡ್ಕೊಂಡ್ರಾಯ್ತು. ಬಾ ಹೋಗೋಣ. ಪರಿ, ಆರ್ತಿ ಹೇಳೋದು ಸರಿನೇ ಇದೆ ಕಣೆ. ನೀನು ಸಂಜೆ ಬಂದಮೇಲೆ ಅದನ್ನೆಲ್ಲ ಮಾಡಿ ಹುಷಾರಿಲ್ಲದೆ ಎಂಗೇಜ್ಮೆಂಟ್ ಹೊತ್ತಿಗೆ ಮಲಗಿಬಿಟ್ರೆ ಏನು ಗತಿ ಹೇಳು? ಸರಿ, ನಾವೇ ಹೋಗಿ ಬಂದ್ಬಿಡೋಣ ಬಾ. ಹಾಗಂತೀಯಾ? ಆರ್ತಿ, ನಿನ್ಗೆ ಇಷ್ಟವಾಗೋ ಬಣ್ಣದ ಸೀರೆನೇ ತರ್ತೀವಿ. ಮನೆ ಕಡೆ ಜೋಪಾನ ಭದ್ರವಾಗಿ ಬಾಗಿಲು ಹಾಕೋ. ಸರಿ ಕಣೆ, ಹೊರಡೋಣ. ಸರಿ ಅಕ್ಕ.
ಜೋಪಾನ. ಬರ್ತೀನಿ. ನೀವಿಲ್ಲಿ ಅಕ್ಕಪಕ್ಕದವ್ರು ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನೀವಿಲ್ಲಿಂದ ಹೊರಟೋಗಿ. ನಿಮ್ಮ ಜೊತೆ ಕಂಪ್ಲೀಟಾಗಿ ಮಾತಾಡೋವರೆಗೂ ನಾನು ಎಲ್ಲೂ ಹೋಗಲ್ಲ. ಬೆಳಿಗ್ಗೆಯಿಂದ ನಿಮ್ಮ ಮನೆ ಎದುರುಗಡೆ ನಿಂತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಎಷ್ಟೊತ್ತು ಕಾದೆ ಗೊತ್ತಾ? ಮನೆ ಎದುರುಗ ಗಾಬರಿ ಆಗ್ಬಿಟ್ರಿ. ನಿಮ್ಮಮ್ಮ ನಿಮ್ಮ ದೊಡ್ಡಮ್ಮ ಯಾರೂ ನಾನು ನೋಡಲಿಲ್ಲ. ಅವರಷ್ಟೇ ಅಲ್ಲ, ಬೇರೆ ಯಾರೂ ನಾನು ನೋಡಿಲ್ಲ. ಅವ್ರು ಹೇಳ್ತಾರೆ, ಇವ್ರು ತಪ್ಪು ತಿಳ್ಕೊಳ್ತಾರೆ ಅಂತ ಯಾವ ರೀಸನ್ನು ಕೊಡೋ ಹಾಗಿಲ್ಲ. ಹಾಗೆ ನೀವು ಮನೆಗೆ ಹೋಗ್ಬೇಕು ಅಂತ ಓಡೋಗೋಕ್ಕೂ ಆಗಲ್ಲ. ನಾನು ನಿಮ್ಮ ಹತ್ರ ಮಾತಾಡ್ಬೇಕ್ರಿ. ಜೋರಾಗಿ ಮಾತಾಡ್ಬೇಡಿ, ಅಕ್ಕಪಕ್ಕದವ್ರಿಗೆ ಕೇಳಿಸುತ್ತೆ. ಸತ್ತರಿಗೆ ನೀವು ಸಮಾಜದ ಬಗ್ಗೆ ಇಷ್ಟು ತಲೆ ಕೆಡ್ಸ್ಕೊಂಡಷ್ಟು ನಮ್ಮಿಬ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ರೆ ಇಷ್ಟು ಗವಾಗ್ಲೇ ಯಾವ್ದಾರು ಒಂದು ಚೌಟ್ರಿ ಬುಕ್ ಮಾಡ್ತಾ ಇದೆ. ನಿಮ್ ಹಿಂದೆ ಅಷ್ಟು ಸುತ್ತಾಡ್ತೀನಿ, ಸ್ವಲ್ಪನೂ ಕೇರ್ ಮಾಡಲ್ವಲ್ರಿ? ನೀವ್ ಅನ್ಕೊಂಡಂಗೆಲ್ಲ ಏನು ಇಲ್ಲ ಅಂತ ನಾನು ನೆನ್ನೆನೇ ಹೇಳಿಲ್ವಾ? ಯಾವನ್ರಿ ಕೇಳಿಸ್ಕೊಂಡದ್ನೆಲ್ಲ? ಯಾವುದೋ ಟೆನ್ಷನ್ ಅಲ್ಲಿ ಈ ಡಬ್ಬ ಸಮಾಜ ಏನೋ ಚಾಡಿ ಹೇಳುತ್ತೆ ಅಂತ ದೇವಸ್ಥಾನದಲ್ಲಿ ಸರಿಯಾಗಿ ಮಾತಾಡದೆ ಪ್ರೀತಿ ಇಲ್ಲ ಅನ್ನೋದನ್ನೆಲ್ಲ ನಂಬಕ್ಕಾಗತ್ತಾ? ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಈ ಮದುವೆ ಮುರಿಯೋಕ್ಕಾಗಲ್ಲ. ಒಂದ್ಸಲ ಹೂ ಒಂದು ನನ್ನ ಹಿಂದೆ ನಿಂತ್ಕೊಳ್ರಿ, ಮುಂದಿಂದೆಲ್ಲ ನಾನು ನೋಡ್ಕೊಳ್ತೀನಿ. ನಿಮ್ಗೆ ಹೇಗೆ ಹೇಳಿ ನಾನು? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಹಿಂದೆ ಬರಬೇಡಿ ಅಂದ್ರೂ ಮತ್ತೂ ಅದನ್ನೇ ಮಾಡ್ತಿರಲ್ಲ. ರೀ ಆರ್ತಿ, ನನಗೆ ನಿಮ್ಮ ಮೇಲೆ ಮನಸ್ಸಿಲ್ಲ, ಐ ಡೋಂಟ್ ಲವ್ ಯು ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ರಿ. ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ಇನ್ಯಾವತ್ತೂ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಇನ್ಮೇಲಿಂದ ನಿಮ್ಮ ಮಾಜಿ ಫ್ರೆಂಡಾಗೆ ಉಳ್ಕೊಬಿಡ್ತೀನಿ. ಹೇಳ್ರಿ, ಮಾತಾಡಿ.